ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಒಂದು ಶೈಲು ನಾದಿನಿದು ಕರ್ನೇರೆ ಇದೆ. ಅಂದರೆ ಮದುವೆ ಆಲ್ರೆಡಿ ಮುಗೀತು, ಧರ್ಮಸ್ಥಳದಲ್ಲಿ ಮಾಡ್ಕೊಂಡು ಬಂದರು. ಇವತ್ತು ಕರ್ನೇರೆ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಅಂದರೆ ಊರಿಗೆ ಹೋಗಬೇಕು, ಶಿವಾಜಿನಗರಕ್ಕೆ ಹೋಗ್ಬಿಟ್ಟು ನಂತರ ನಾನು ಅಲ್ಲಿಗೆ ಹೋಗಬೇಕು. ಅಲ್ಲಿ ರೆಡಿ ಆಗೋಣ, ಮತ್ತು ಹುಡುಗಿಗೂ ಕೂಡ ರೆಡಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಹಾಗೇನೆ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾಕೆ ನೋಡಿ ಹೆಂಗ ಅವಾಜ್ ಆಗ್ತಾ ಇದ್ದಾನೆ ಅಂತ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇರಿ. ನಮ್ದ ಬನ್ನಿ ನೀವು ಕೂಡ. ಬಾಯ್ ಬಾಯ್. ಶೈಲು ಗಾಡಿ ತಗೈತಲ್ಲ ಬಾಬೂಜಿ. ಓಹ್ ಆಮ, ಏನದು? ಹಾಂ ತಗೊಂಡು ಬೈಲ್ ಬ್ಯಾಗ್ ಇದೆ ಕಣ. ಮೊದಲಿಗೆ ನಾವು ಹೂವು ತಗೊಳ್ಳೋಣ ಅಂತ ಬಂದೆ ನಾನಿಲ್ಲಿ. ಅಂದರೆ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಬೇಕಲ್ವಾ, ಹಾಗಾಗಿ ಇಲ್ಲಿಂದನೇ ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ತಗೊಳ್ಳೋಣ ಅಂತಂದ್ಬಿಟ್ಟು ತಗೊಳ್ತಾ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಹೂವಿನ ರೇಟು ಕಡಿಮೆ ಆಗಿದೆ. ಅಂದರೆ 1 ಮೀಟ್ರಿಗೆ ಇವಾಗ 120 ರೂಪಾಯಿ. 1 ಮೀಟ್ರ್ ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನು ಒಂದು ಅರ್ಧ ಮೀಟ್ರಷ್ಟು ತೊಗೊಂಡೆ. ಮತ್ತು ಹೂವೆಲ್ಲ ತೊಗೊಂಡು ಬಂದ್ವಿ ನಾವು. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ನಾವು ಇನ್ನೂ ಅಲ್ಲಿ ಹೋಗ್ಬೇಕು, ನಮ್ಮ ಊರಿಗೆ ಹೋಗ್ಬೇಕು ಅಂದರೆ ತುಂಬ ದೂರ ಇದೆ ಅಲ್ವಾ. ಹೆಚ್ಚು ಕಡಿಮೆ ನಮ್ಮ ಮೈಸೂರಿಂದ ನಾವು ಅಲ್ಲಿ ಹೋಗ್ಬೇಕಾದ್ರೆ 30 ಕಿಲೋಮೀಟ್ರ್ ಆಗುತ್ತೆ ನಾವು ಬೈಕಲ್ಲಿ ಹೋಗೋದು. ಮತ್ತು ಆಲ್ರೆಡಿ ಟೈಮ್ ಆಗಿತ್ತು, ಇಲ್ಲೇ 7:30 8 ಗಂಟೆ ಆಗೋಕ್ಕೆ ಬಂದಿತ್ತು. ನಾವು ಅಲ್ಲಿ ಹೋಗೋವರೆಗೂ 9:30 ಆಗುತ್ತೆ. ಸುಮ್ಮನೆ ಅಲ್ಲಿ ಹೋಗಿ ತಿಂಡಿ ಅದು ಇದು ಅಂತ ಸುಮ್ಮನೆ ಅವ್ರಿಗೆಲ್ಲರಿಗೂ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ತಿಂಡಿ ಮಾಡೋಣ ಅಂತ ಬಂದ್ವಿ. ನಿಜವಾಗ್ಲೂ ಅಲ್ಲಿ ಒಂದು ಜಾಗ ತಿಂಡಿಗೆ ಹೋದ್ವಿ. ಸುಮ್ಮನೆ ಹೋಟ್ಲ್ ಹೆಸರೆಲ್ಲ ಬೇಡ, ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಯಾಕೆಂದರೆ ಸೋಡಾ ಅದು ಇದೆಲ್ಲ ಹಾಕಿ ಒಂಥರ ತೇಗರೆ ನನಗೆ ಅದೇ ಬರ್ತಾಯಿತ್ತು. ತುಂಬಾ ಬೇಜಾರಾಯ್ತಲ್ಲ, ನಾವು ತಿಂಡಿ ಹೋಗಬಾರ್ದಿತ್ತು ಅಂತ ಅನಿಸ್ಬಿಡ್ತು ನನಗೆ. ಸರಿ, ಅಲ್ಲಿ ಬರ್ಬೇಕಾದ್ರೆ ಲಾಸ್ಟ್ ಬಂದ್ವಿ, ನಮ್ಮ ತೋಟದ ಹತ್ರ ನಮ್ಮ ಜಮೀನು ಹತ್ರ ಬಂದ್ವಿ. ಅಲ್ಲೇ ನಮ್ಮ ಚಿಕ್ಕಪ್ಪಂದು ಕೂಡ ಜಮೀನಿದೆ. ಅಂದರೆ ಇದು ನಮ್ಮ ಮುತ್ತಾತ ತೆಗೆದಿರುವಂಥ ಒಂದು ಆಸ್ತಿ. ಅದು ಚಿಕ್ಕಪ್ಪನ ಭಾಗಕ್ಕೆ ಸೇರಿದೆ. ನಮ್ಮ ಚಿಕ್ಕಪ್ಪನಿಗೆ ಅಪ್ಪನ ತಮ್ಮನಿಗೆ ಸೇರಿರೋ ಅಂಥದ್ದು. ಅವರು ಅಂದರೆ ನಮ್ಮ ತಂದೆಯವರೆಲ್ಲ ಮೈಸೂರಲ್ಲಿ ಸೆಟಲ್ ಆದರೆ ಇವರು ಹುಣಸೂರು ಹತ್ರ ಗೊತ್ತಲ್ವ, ಅಲ್ಲಿ ಒಂದು ಊರು ಹಳ್ಳದ ಕೊಪ್ಪಲು ಅಂತೇಳಿ, ಅಲ್ಲಿ ಒಂದು 10 ಎಕರೆ ಜಮೀನಿದೆ. ಇದು ಚಿಕ್ಕಪ್ಪಂದು ಸೇರಿರೋದು. ಹಂಗಾಗಿ ಅಲ್ಲಿ ಚಿಕ್ಕಮ್ಮ ರೋಡ್ ಸೈಡಲ್ಲೇ ಸಿಕ್ಕರಲ್ವ, ಮಾತಾಡಿಸ್ತಾಯಿದ್ರು. ನಾವು ಕೂಡ ಬೈಕ್ ಹಾಕ್ಬಿಟ್ಟು ಸೈಡಲ್ಲಿ ಬಂದು ಚಿಕ್ಕಮ್ಮನ ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅವ್ರದ್ದು ಹಸುಗಳೆಲ್ಲ ಮೇಯಿಸ್ತಾ ಇದ್ದಾರೆ. ನಮ್ಮ ಅಂದರೆ ಅವರಲ್ಲೇ ಇರೋದು ಗದ್ದಿಗೆ ಹತ್ರ, ಹುಣಸೂರು ಗದ್ದಿಗೆ 2 ಅಕ್ಕಪಕ್ಕ ಬರುತ್ತೆ. ಹಾಗೆ ಸೈಲು ಕೂಡ ಬೈಕ್ ಹಾಕ್ಬಿಟ್ಟು ಬಂತು. ಅಲ್ಲಿ ನಾನು ಚಿಕ್ಕಪ್ಪ ಎಲ್ಲಿ ಅಂತ ಕೇಳ್ತಾಯಿದ್ದೆ. ಹೇಳಿದ್ರು ಅಲ್ಲಿ ಇದ್ದಾರೆ, ಬರ್ತಾರೆ, ಬಾ ನೀನು ಬಿಸಿಲಿಗೆ ಹೋಗ್ಬೇಡ, ಬಾ ನೆರಳಿಗೆ ಬಾ ಅಂತ ಹೇಳ್ತಾಯಿತ್ತು. ಅಲ್ಲಿ ಮುಗಿಸ್ಕೊಂಡು ಚಿಕ್ಕಪ್ಪನ ಜೊತೆ ಎಲ್ಲ ಮಾತಾಡ್ಬಿಟ್ಟು ಚಿಕ್ಕಮ್ಮನ ಜೊತೆ ಎಲ್ಲ ಮಾತಾಡ್ಬಿಟ್ಟು, ಯಾಕೆಂದರೆ ಚಿಕ್ಕಮ್ಮನ ಮಗಂದು ಕೂಡ ಮದುವೆ ಇದೆ 1 ತಿಂಗಳಲ್ಲಿ, ತಮ್ಮಂದಿರೋದು. ಇವಾಗ ಗೃಹ ಪ್ರವೇಶ ಕೂಡ ಆಯಿತು ಅವ್ರದ್ದು. ಅದೇ ಚಿಕ್ಕಮ್ಮ ಮತ್ತು ಮದುವೆ ಕೂಡ ಇದೆ. ಅದು ಹೇಳ್ತಾಯಿದ್ರು ಮದುವೆಗೆಲ್ಲ ಬನ್ನಿ ಅಂತ. ನಾನಂತಂದೆ 3 ದಿನ ಮುಂಚಿತವಾಗಲೇ ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ತೋಟದ ಹತ್ತತ್ರ ಬರ್ತಾಯಿದ್ವಿ, ನಮ್ಮ ಜಮೀನು ಹತ್ತತ್ರ. ನನಗಂತೂ ನಮ್ಮ ಜಮೀನು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಯಾಕೆಂದರೆ ನಾವು ಅಲ್ಲೇ ಒಂದು 15-16 ವರ್ಷ ಅಲ್ಲೇ ಜೀವನ ಮಾಡಿರೋದು, ಆ ತೋಟದಲ್ಲೆಲ್ಲೇ ಇದ್ದುಕೊಂಡು. ಹಾಗಾಗಿ ನನಗೆ ನಮ್ಮ ಈ ಏರಿಯಾ ಅಂದರೆ ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿ. ಇಲ್ಲಿ ಗಾಳಿ, ಅಲ್ಲಿ ಒಂಥರ ಎಷ್ಟು ಚೆಂದ ಅಂತಂದರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಶ್ ಗಾಳಿ ಇದೆ. ನಮ್ಮ ಈ ಏರಿಯಾದಲ್ಲಿ ಜಾಸ್ತಿ ಅಡಿಕೆ, ತೆಂಗು, ಬಾಳೆ, ಶುಂಠಿ, ಅರಿಶಿನ ಇದನ್ನೇ ಜಾಸ್ತಿ ಬೆಳೆಯೋದು. ಆದಷ್ಟು ಜಾಸ್ತಿ ಅಂದರೆ ಅರಿಶಿಣನೇ ಇಲ್ಲಿ ಜಾಸ್ತಿ ಬೆಳೆಯೋದು. ಮತ್ತು ಅಡಿಕೆ, ತೆಂಗು ಕೂಡ ಕಾಮನ್ನಾಗಿ ಇದ್ದೇ ಇರುತ್ತಲ್ವ. ಹಾಗಾಗಿ ನಾನು ಶೈಲು ಇಬ್ಬರೂ ಕೂಡ ಬೈಕಲ್ಲಿ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀವಿ. ಪರವಾಗಿಲ್ಲ, ಶೈಲು ಆರಾಮ್ಸೆ ಹಂಗೆ ಓಡಿಸ್ಕೊಂಡು ಬಂದುಬಿಡ್ತಾಳೆ, ಏನು ಭಯವಿಲ್ಲ. ಖುಷಿ ಬೇಬಿ ನೋಡಿ. ನಮ್ಮ ತೋಟದ ಹತ್ರ ಜಮೀನು ಹತ್ರ ಬಂದ್ವಿ ನೋಡಿಯಪ್ಪ. ಇಲ್ಲಿ ಬಂತು ಅಂದರೆ ನನಗೇನೋ ಒಂದು ಖುಷಿ. ನಮ್ಮ ಈ ಜಾಗ ಮೂಲೆ ತಿರುಗ್ತಿದ್ದಂಗೆ ಬಂದರೆ ಖುಷಿ. ನೋಡಿ, ಇದೇ ನಮ್ಮ ತೋಟ. ಹೇಗಿದೆ ನಮ್ಮ ತೋಟದ ಮನೆ ನೋಡಲಿಕ್ಕೆ ಸಖತ್ತಾಗಿದೆ ಅಲ್ವಾ. ಎಲ್ಲ ಅರಿಶಿನ ಹಾಕಿದ್ದಾರೆ. ಮತ್ತು ಮನೆ ಹತ್ರ ಎಲ್ಲ ಫುಲ್ ಗಲೀಜಿದೆ. ಸತ್ತೆಲ್ಲ ಸದ್ಯ ಕ್ಲೀನ್ ಮಾಡಿದ್ದಾರೆ. ಮನೆ ಸುತ್ತಮುತ್ತ ಎಲ್ಲ ಅರಿಶಿನ ಕೂಡ ಎಲ್ಲ ಚೆನ್ನಾಗಿದೆ ನೋಡಿ. ಇದೇ ಮನೇಲಿ ನಾವು 14 ವರ್ಷ ಜೀವನ ಮಾಡಿದ್ದೀವಪ್ಪ. ಈ ಮನೆ ನಮ್ಮ ಫೇವ್ರೇಟ್, ಈ ತೋಟ ಫೇವ್ರೇಟು. ಅದ್ರ ತೋಟದ ಮನೇಲಿ ಇದ್ದು ಜೀವನ ಮಾಡಿರೋರಿಗೆ ತುಂಬಾ ಖುಷಿ ಆಗುತ್ತೆ. ಏನಪ್ಪ ಇಲ್ಲೇ ಇರಬೇಕಿತ್ತು ಅಂತ. ಏನು ಮಾಡೋಂಗಿಲ್ಲ. ಇದು ನಾವು ಅಲ್ಲಿಂದ ನಾವು ಮೈಸೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಮದುವೆ ಆಗಿದ್ದಲ್ಲ ಅಲ್ಲೇ. ಆದರೂ ಇಲ್ಲಿ ಬಂದು ತೋಟ ತಗೊಂಡು ನಾವು ಅಷ್ಟು ವರ್ಷ ಇದ್ದದಲ್ವ. ಮತ್ತು ರಿಟರ್ನ್ ನಮ್ಮ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಅಷ್ಟೇ. ಏನೋ ಖುಷಿ ಇಲ್ಲಿ ಬಂದರೆ. ಆದರೆ ಇವಾಗ ಸದ್ಯಕ್ಕೆ ನಾವು ಮಾಡ್ತಾಯಿಲ್ಲ ಜಮೀನನ್ನ, ಬೇರೆಯವ್ರಿಗೆ ಮಾಡೋಕ್ಕೆ ಕೊಟ್ಟಿದ್ದೀವಿ.
ಅವರೇ ಎಲ್ಲ ವರ್ಷಕ್ಕಿಷ್ಟು ಅಂತ ಹೇಳ್ಬಿಟ್ಟು ನಮಗೆ ದುಡ್ಡನ್ನ ಕೊಡ್ತಾರೆ. ಹಾಗಾಗಿ ಏನೂ ಮಾಡೋಂಗಿಲ್ಲ, ಅವರೇ ಮಾಡಲಿ. ನಾವು ಆಲ್ರೆಡಿ 4 ವರ್ಷ ಆಯಿತು ನಾವು ವ್ಯವಸಾಯ ಮಾಡೋದು ಬಿಟ್ಟು. 4 ವರ್ಷ ಆಯಿತು. ಯಾವಾಗ ಲಾಕ್ಡೌನ್ ಆಯಿತು ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು. ಅಷ್ಟರಲ್ಲಿ ನೋಡಿ ನಮ್ಮ ರವಿ ಬಂದ, ಸುನಿಲ್ ಬೈಕ್ ತಗೊಂಡು ಎಲ್ಲೋ ಮುಂದೆ. ಇವಾಗ ನಾವು ಇವನೇ ಮದುವೆ ಹುಡುಗ, ಬೈಕ್ ಕೂಡ ತಗೊಂಡು ಹೋಗಿದ್ದ. ಅಷ್ಟರಲ್ಲಿ ಬುಜ್ಜಿನ ಕೂಡ ಹತ್ತಿ ಕೂರಿತು. ಬುಜ್ಜಿ ಕೇಳ್ತದೆ, ನಮ್ಮ ಪಪ್ಪನ ಬೈಕ್ ಏನಕ್ಕೆ ತಗೊಂಡೋಗಿದೆಯಾ ಅಮ್ಮವ ಅಂತ ಹೇಳ್ಬಿಟ್ಟು. ನಂದು ಕಣೋ, ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ರೆ. ಇಲ್ಲ, ಇದು ನಮ್ಮ ಪಪ್ಪಂದು ಅಂತ ಹೇಳ್ತಾ ಇದ್ದ. ಸರಿ, ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಂದೆ. ಅವನು ಬುಜ್ಜಿ ಗೊತ್ತಲ್ಲ ಆ ಮಕ್ಕಳಿಗೆ. ಅಂದರೆ ನಾವು ಸುನಿಲ್ ಬೈಕ್ ಮೈಸೂರಲ್ಲಿ ನಿಲ್ಸ್ಕೊಂಡಿರಲ್ಲ, ಯಾವಾಗಲೂ ಇಲ್ಲೇ ಇರುತ್ತೆ. ಸುಮ್ಮನೆಲ್ಲ ನಿಲ್ಸೋಕ್ಕೆ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾ ಇರಲಿಲ್ಲ. ಇವಾಗ ಶಿವಾಜಿನಗರಕ್ಕೆ ಹೋಗೋಣ. ಸದ್ಯ ಮನೆ ಹತ್ರ ಫುಲ್ಲು ಕ್ಲೀನ್ ಮಾಡಿಸಿದ್ದಾರೆ, ಸೆತ್ತ ಎಲ್ಲ ಯಾವುದೂ ಇಟ್ಟಿಲ್ಲ. ಅದೇ ಒಂದು ಖುಷಿ ಆಯಿತು. ಇವಾಗ ಹೊರಡೋಣ ಬನ್ನಿ. ಯಾಕೆ ಅಲ್ಲೂ ಕೂಡ ಹೋಗ್ಬಿಟ್ಟು ಹುಡುಗಿಗೆಲ್ಲ ಮೇಕಪ್ ಎಲ್ಲ ಮಾಡೋ ಅಂಥದ್ದು ಇರುತ್ತಲ್ಲ ನಮಗೆ. ಇಲ್ಲೇ ಸ್ವಲ್ಪ ಟೈಮ್ ಆಗಿ ಸೈಲ್ ಬನ್ನಿ ಮಮ್ಮಿ, ಟೈಮ್ ಆಗಿಬಿಟ್ಟಿದೆ ಇಲ್ಲೇ ಆಲ್ರೆಡಿ ಅಂತ ಹೇಳ್ಬಿಟ್ಟು ಹೋದ್ವಿ. ಎಲ್ಲರೂ ಕೂಡ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಮದುವೆ ಮನೆ ಕಳೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮದುವೆ ಮನೆ ಅಂತಂದರೆ. ಮುಂದೆ ಚಪ್ರ ಹಾಕಿದ್ದಾರೆ. ಮತ್ತು ಇದನ್ನೆಲ್ಲ ಏನೋ ಶಾಸ್ತ್ರಗಳಿದೆ, ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾಯಿದ್ರು. ಸರಿ, ತಗೊಂಡೋಗಿ ಅಂತ ಹೇಳಿದ್ವಿ. ಅಲ್ಲಿ ಚೌಲ್ಟ್ರಿ ಹತ್ರ ತಗೊಂಡೋಗ್ಬೇಕಲ್ವ. ಹಾಗಾಗಿ ನಮ್ಮ ಶಿವಮೊಗ್ಗ ಬಂದ ತಕ್ಷಣ ಬನ್ನಿ ನಾಷ್ಟ ಮಾಡ್ಕೊಳ್ಳಿ, ಟೀ ಕುಡಿ ಬನ್ನಿ, ಕಾಫಿ ಕುಡಿ ಬನ್ನಿ ಅಂತಿತ್ತು. ಏನು ಬೇಡ ಅಂತ ಹೇಳಿದ್ವಿ. ಮತ್ತು ಅಲ್ಲೇ ಎಲ್ಲರೂ ಕೂಡ ಮಾತಾಡಿಕೊಂಡು ಇವಾಗ ಹೋದ್ವಿ ಅಂತಂದರೆ ಎಲ್ಲರೂ ಕೂಡ ಮಾತಾಡಿಸ್ತಾರೆ. ನಮ್ಮ ಹಳ್ಳಿ ನಾವು ಹೋಗಿರೋ ಜಾಗ ಅಂತಂದರೆ ಗೊತ್ತಲ್ವ. ಆದರೆ ಆದರೂ ಕೂಡ ಎಲ್ಲರೂ ನಮಗೆ ನೆಂಟ್ರೇ. ನಾವು ಹೋದ ತಕ್ಷಣ ಎಲ್ಲರೂ ಕೂಡ ಮಾತಾಡ್ಸ್ಕೊಂಡು ಬಂದರು. ನಮ್ಮ ಊರು ಅಂದರೆ ನಮಗೆ ಸಿಕ್ಕಾಬಟ್ಟೆ ಖುಷಿ ಇದೆ ನಮಗಂತೂ. ನಮ್ಮ ಅಯ್ಯ ಬರ್ತಾ ಇದೆ ನೋಡಿ ಅಲ್ಲಿ ನಡ್ಕೊಂಡು. ನಮ್ಮ ಮೈನಿಗೆ ಇನ್ನು ಹೆಚ್ಚು ಕಡಿಮೆ 100 ವರ್ಷ ಆಗಕ್ಕೆ ಬಂದಿದೆ. ಆದರೂ ಕೂಡ ಪಾಪ ದೊಣ್ಣೆ ಹಿಡ್ಕೊಂಡು ನಡ್ಕೊಂಡು ಬರ್ತಾಯಿದ್ದಾರೆ. ಅವರಷ್ಟೇ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಅವರಷ್ಟು ಗಟ್ಟಿ ಇವಾಗ ನಿಜವಾಗ್ಲೂ ನಮ್ಗಳ ಕೈಯಿಂದ ಆಗೋದಿಲ್ಲ. ಅಷ್ಟು ವಯಸ್ಸಾಗಿದ್ರು ಕೂಡ ದೊಣ್ಣೆ ಇಟ್ಕೊಂಡು ತಿರ್ಗಾಡ್ಕೊಂಡು ಬರ್ತಾರೆ. ಹುಷಾರಿಲ್ಲ ಕಣವ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಹುಡುಗಿಗೆ ಮೇಕಪ್ ಮಾಡೋಣ ಬನ್ನಿ ಅಂದ್ಬಿಟ್ಟು ನಮ್ಮ ಈ ಮನೇಲಿ ಮಾಡೋಣ ಅಂತ ನೋಡಿದ್ರು. ನಮ್ಮ ಮನೇಲಿ ಯಾಕೆಂದರೆ ಇಲ್ಲಾದರೂ ಫ್ಯಾನ್ ಇದೆ, ಲೈಟ್ ಇದೆ, ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ನಮ್ಮ ಮನೆ ಕೀ ಹಾಕ್ಕೊಂಡು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಕೀನೇ ಇಟ್ಟಿಲ್ಲ, ಚೌಲ್ಟ್ರಿಗೆ ಹೋಗಿದ್ದಾನೆ. ಮತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಮನೇಲೇ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ. ನೋಡೋಕ್ಕೆ ಇವತ್ತೇನೋ ಚೆನ್ನಾಗಿದೆಯಪ್ಪ ಇಲ್ಲಿ ನಮ್ಮ ಹಳ್ಳಿ ಎಲ್ಲ. ಗೊತ್ತಲ್ವ, ತುಂಬ ಜನ ಗೊತ್ತಲ್ಲ ನಮ್ಮ ಫಾಲೋವರ್ಸ್ಗೆ ನಾವು ಇದೇ ಮನೆ, ಇದು ನಮ್ಮ ಮನೆಯೇ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೇಳ್ತಾರೆ, ಹೆಂಗಾರೆ ನಿಮ್ಮದು ಎಷ್ಟೆಷ್ಟು ಮನೆಗಳಿದೆ ಅದನ್ನಾದರೂ ಹೇಳ್ಬಿಡಿ ಅಂತ. ಏನೂ ಮಾಡೋಂಗಿಲ್ಲ, ಜನಗಳು ಕೇಳ್ತಾರೆ ಅಲ್ವಾ. ನೋಡಿ ನಮ್ಮ ಹಳ್ಳಿಗಳು ಅಂತಂದರೆ ಆ ರಂಗೋಲಿ, ಸಗಣಿ ಹಾಕಿ ತಾರಿಸಿರೋದು, ಹೂವು ಇಡೋದು, ಏನೋ ಒಂಥರ ಹಳ್ಳಿ ಜೀವನ. ಅಲ್ಲಿ ಬಂದುಬಿಟ್ರೆ ಬೇರೆ ಅದೇ ಸೊಗಡೆ ಬೇರೆ ಇರುತ್ತೆ ಹಳ್ಳಿ ಜೀವನ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ನೋಡಿ ಇಲ್ಲೂ ಕೂಡ ಹಳ್ಳಿಗಳಲ್ಲಿ ಮೀಟ್ರ್ ಇಟ್ಬಿಟ್ಟಿದ್ದಾರೆ. ಇವಾಗ ನೀರು ಎಷ್ಟು ಯೂಸ್ ಮಾಡ್ತಾರೆ ಅಷ್ಟಕ್ಕೆ ಬಿಲ್ ಕಟ್ಟಬೇಕು ಅನ್ನಂಗೆ ಮಾಡಿದ್ದಾರೆ. ಕುರಿ ಮೇಕೆಗಳು ಎಲ್ಲ ಇದೆ ಇಲ್ಲೂ ಕೂಡ. ಇದೆಲ್ಲ ಬೇರೆ ಯಾರ್ದಲ್ಲ, ನಮ್ಮ ಸಂಬಂಧಿಕರದೇ, ಎಲ್ಲ ಜನಗಳದೇ. ಇವಾಗೆಲ್ಲ ಸಾಮಾನು ತಗೊಂಡು ಹೋಗ್ತಾಯಿದ್ದೀವಿ ನಮ್ಮ ನವ್ಯನಿಗೆ ರೆಡಿ ಮಾಡೋಣ ಇವಾಗ. ಅಲ್ಲಾದರೆ ಆರಾಮಾಗಿ ನಮ್ಮ ಮನೆಗಂತೂ ಆಗಲಿಲ್ಲ, ಈ ಮನೆ ಹತ್ರನಾದರೂ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಆಲ್ರೆಡಿ ನಮ್ಮ ನವ್ಯನಿಗೆ ಶೈಲು ರೆಡಿ ಮಾಡ್ತಿದ್ದಾರೆ. ನಾವು ಇದೇ ಮನೆ ಒಳಗಡೆ, ಇಲ್ಲೂ ಕೂಡ ಬೆಳಕು ಚೆನ್ನಾಗಿತ್ತು. ಅಂದರೆ ಯಾರ್ದೇ ಡಿಸ್ಟರ್ಬ್ ಇಲ್ದಂಗೆ ಇಲ್ಲಿ ಮಾಡೋಣ ಅಂತ ಮೇಕಪ್ ಅಂತ ಹೇಳ್ಬಿಟ್ಟು ಒಂದು ಮಲ್ಲಿಗೆ ಇಸ್ಕೊಂಡು ಅವಳು ಚೇರ್ ಮೇಲೆ ಕೂರಿಸ್ಬಿಟ್ಟು ಶೈಲು ಮೇಕಪ್ ಮಾಡಿ ಎಲ್ಲ ಕೈಯಿಂದಲೇ ಸ್ವಲ್ಪ ಆಲ್ಮೋಸ್ಟ್ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿ ಬಂದಿತ್ತು. ಮೇಕಪ್ಪಲ್ಲಂತೂ ಸಖತ್ತಾಗಿ ಕಾಣ್ತಾ ಇದ್ಲು. ನೀವು ಕೊನೆಯಲ್ಲಿ ನೋಡ್ಬೋದು, ಅವ್ರದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಆದರೂ ಅವಳ ಮುಖಕ್ಕೆ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಎಲ್ಲ ರೆಡಿ ಕೂಡ ಆಯಿತು. ಇವಾಗ ನಾವು ಕೂಡ ರೆಡಿ ಆಗಬೇಕಲ್ವ. ನಾವು ರೆಡಿ ಆಗಿಬಿಟ್ಟು ನಾವು ಹೊರಡ್ಲಿಕ್ಕೆ ರೆಡಿ ಆಗಬೇಕಲ್ವ, ಹಾಗಾಗಿ ರೆಡಿ ಆಗ್ತಾಯಿದ್ದೀವಿ. ಶೈಲು ಕೂಡ ರೆಡಿ ಆಗಬೇಕು. ಶೈಲಿಗೆ ಹೊಸ ಡ್ರೆಸ್ ಎಲ್ಲ ತಗೊಟ್ಟಿದ್ದೆ, ಹಾಕ್ಕೊಂಡು ಶೈಲು ಕೂಡ ರೆಡಿಯಾಗಿದ್ಲು. ಹುಡುಗಿ ಎಲ್ಲ ಆಲ್ರೆಡಿ ಹುಡುಗ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಚೌಲ್ಟ್ರಿ ಹತ್ರ ಹೋಗಬೇಕು. ಶೈಲದೆಲ್ಲ ವೀಡಿಯೋಲ್ಲಿ ತೋರಿಸ್ತಾ ಇಲ್ಲ. ಶೈಲು ಮಾಡಿರ್ತಾಳೆ ವೀಡಿಯೋ ಅನ್ಕೊಳ್ತೀನಿ. ಹಿಂದೆ ಕುಂತಿದ್ದಾಳೆ ನೋಡಿ ಶೈಲು. ನಾನು ಕಾರಲ್ಲಿ ಕುಂತಿದ್ದೀನಿ. ಅಂದರೆ ಹುಡುಗಿ ಶೈಲು, ನಾನು ಮತ್ತು ನಮ್ಮ ಕಾರ್ ಓಡಿಸ್ತಿರೋ ಹುಡುಗ ಕೂಡ ಚೆನ್ನಾಗಿರೋ ಪರಿಚಯ ಇರೋ ಹುಡುಗನೇ. ತುಂಬ ಹೇಳ್ತಿದ್ದೆ, ಅಕ್ಕ ನೀನು ವೀಡಿಯೋ ಎಲ್ಲ ಮಾಡಬೇಡ ಅಕ್ಕ, ನೀನು ನನ್ನನ್ನು
ಅಂದ್ಕೊಂಡೆಲ್ಲ ಹೇಳ್ತಾ ಇದ್ದ. ನನಗೂ ನಗು ಇಲ್ಲ ಕಣೋ ನೀನು ಮಾಡ್ತಾಯಿಲ್ಲ ನೋಡು ಅದ್ರ ಕೊರೆಗೂ ಕಾಣಿಸ್ಬಿಡ್ತು. ನೋಡು ನಾನು ತೋರಿಸ್ಬಿಟ್ಟೆ ಅಕ್ಕ ನೀನು ಅಂತ ಹೇಳ್ತಾ ಇದ್ದ. ಒಂದೊಂದು ಮಕ್ಳು ಹಂಗೆ ಅನ್ನಿಸ್ತದೆ, ನಾವು ವೀಡಿಯೋವರೆಲ್ಲ ಬರಬಾರ್ದಪ್ಪ ಅಂತ ಏನೂ ಮಾಡೋಕ್ಕಾಗಲ್ಲ. ನೋಡಿ ಶೈಲು ಅದೇ ಡ್ರೆಸ್ಸು ಅವಳದು ಕರೆಕ್ಟಾಗಿ ತೆಗ್ದೇ ಇಲ್ಲ ನಾನು. ಹುಡುಗ ಹುಡುಗಿ ಅಂತ ಸೂಪರಾಗಿ ಕಾಣ್ತಾಯಿದ್ರಪ್ಪ. ಅಂದರೆ ಸಂಬಂಧಕ್ಕೆ ಆಗಿರೋದಲ್ವ, ಅತ್ತೆ ಮಗನಿಗೆ, ಸೋತದ ಅತ್ತೆ ಮಗನಿಗೆ ಮಾವನ ಮಗಳನ್ನ ಮದುವೆ ಮಾಡ್ಕೊಂಡಿರೋದು. ಹಾಗಾಗಿ ತುಂಬಾ ಫುಲ್ ಖುಷಿ. ಸಿಂಪಲ್ ಡೆಕೋರೇಷನ್, ಏನು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಮಾಡಿಲ್ಲ. ಏಕೆಂದರೆ ಕರ್ನೇರದ್ದು ಅದ್ರಲ್ಲಿ ನಮ್ಮ ಹಳ್ಳಿ ಕಲ್ಚರ್ ಅಂದರೆ ಅಲ್ಲೆಲ್ಲ ಗ್ರ್ಯಾಂಡ್ ಅಂತೇಳಿ ಯಾವುದಕ್ಕೂ ದುಡ್ಡು ವೇಸ್ಟ್ ಮಾಡಿಲ್ಲ. ಊಟ ಹಾಕ್ಸಿದ್ದಾರೆ, ಅಚ್ಚುಕಟ್ಟಾಗಿ ಅಡುಗೆ ಎಲ್ಲ ಮಾಡಿಸಿ ಊಟ ಹಾಕ್ಸಿದ್ದಾರೆ. ಸುಮ್ಮನೆ ವೇಸ್ಟ್ ಅಲ್ವಾ ಬೇರೆ ಖರ್ಚುಗಳಿಗೆಲ್ಲ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಇತ್ತು ಎಲ್ಲ. ನಮ್ಮ ಬುಜ್ಜಿ ಬೇಬಿಗಂತೂ ಯಪ್ಪ ಅವನು ಇವತ್ತು ಎಷ್ಟು ಆಟ ಆಡಿದ್ದಾನೆ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕುಣಿದಾಡ್ಕೊಂಡು ಆಟ ಆಡಿದ್ದಾನೆ. ಯಾಕೆಂದರೆ ಬುಜ್ಜಿ ಬೇಬಿ ಇಲ್ಲಿದ್ದರೂ ಕೂಡ ಅವ್ರ ಜನಗಳು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಸುನಿಲ್ ಸಂಬಂಧಿಕರಿದ್ದಾರಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವ್ರ ದೊಡ್ಡಪ್ಪ ಆಗ್ಬೋದು, ಆ ದೊಡ್ಡಪ್ಪನ ಮಕ್ಕಳಾಗ್ಬೋದು, ಮತ್ತು ಇವ್ರುಗಳೆಲ್ಲರೂ ಕಂಡ್ರೆ, ಮತ್ತು ಸುನಿಲ್ ಚಿಕ್ಕಪ್ಪನಾಗ್ಬೋದು, ತುಂಬ ಅವನಿಗೆ ಖುಷಿ. ಬೇಕಾದ್ರೆ ಬಿಟ್ಟರೆ ಅವನು ಅಲ್ಲೇ ಇದ್ಬಿಡ್ತಾನೆ ಅವ್ರಗಳ ಜೊತೆ. ಮತ್ತು ಅವ್ರಗಳ ಜೊತೆ ಬಾಂಡಿಂಗ್ ಕೂಡ ಬುಜ್ಜಿ ಬೇಬಿಗೆ ತುಂಬ ಚೆನ್ನಾಗಿದೆ. ಆ ಥರ ಒಂದು ಚೆನ್ನಾಗಿದೆ ಅವ್ರು ಕಂಡ್ರೆ. ಅವ್ರಿಗೂ ಅಷ್ಟೇ. ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಇಲ್ಲಿ ಹೋಗ್ತಾಯಿರಲ್ಲ ಸುನಿಲ್ ದೊಡ್ಡಮ್ಮ ಕರ್ಕೊಬರೋಕ್ಕೆ ಹೋಗ್ತಾಯಿದ್ದಾರೆ. ಇಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಇನ್ನೇನು ವೀಡಿಯೋ ಮಾಡಿಲ್ಲ. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ ಬಾಯ್, ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.